ಹಾಯ್ ನಮಸ್ತೆ. ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಬನ್ನಿ. ಹೇಗಂದರೆ ಅದು ಒಂದು ಮೀಡಿಯಮ್ ಸೈಜ್ ಇರೋ ತೋತಾಪುರಿ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಶೇಂಗಾ ಮತ್ತು ಕಡಲೆಬೇಳೆ ಮತ್ತು ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ತೆಗೆದಿಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾವೀಗ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ಅದಕ್ಕೆ ನಾವೀಗ ಒಂದು ಹಿಡಿಯಷ್ಟು ಶೇಂಗಾ ಮತ್ತು ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ. ಅದೆರಡು ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೀಗ ನಾವು ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಅದೆರಡು ಫ್ರೈ ಆದಮೇಲೆ ಇವಾಗ ನಾವು ಅಲ್ಲಿ ತುರಿದಿಟ್ಕೊಂಡಿದ್ದೀವಲ್ಲ ಬಟ್ಲಲ್ಲಿ, ಆ ಮಾವಿನಕಾಯಿ ತುರಿನ ಹಾಕೋಣ. ತುರಿ ಹಾಕಿ ಅದು ಚೆನ್ನಾಗಿ ಬಾಡಿಸ್ಕೋಬೇಕು. ಹೇಗೆ ಅಂದರೆ ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗಿ ಚೆನ್ನಾಗಿ ಸುಂಡಬೇಕದು. ಸ್ವಲ್ಪ ಕಮ್ಮಿ ಆದಮೇಲೆ ಅದಕ್ಕೆ ನಾವೀಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಳ್ಳೋಣ. ಸಣ್ಣಗೆ ಹೆಚ್ಚಿರಬೇಕು ಕೊತ್ತಂಬರಿ. ಅದನ್ನು ಹಾಕಿ ಅದ್ರ ಜೊತೆಗೀಗ ನಾವೇನು ಮಾಡ್ತೀವಿ ಅಂದರೆ ಹಸಿ ಕಾಯಿ ತುರಿ ತುರಿದಿಟ್ಕೊಂಡಿರ್ತೀವಿ. ಇಲ್ಲಿ ಒಣಕೊಬ್ಬರಿ ತೊಗೊಂಡಿಲ್ಲ, ಹಸಿ ಕಾಯಿ ತುರಿ ಅದನ್ನು ಒಂದು ಬಟ್ಲಷ್ಟು ನಾನು ತುರಿದಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ತೀನಿ ಈಗ. ಅದನ್ನು ಹಾಕಿ ಅದ್ರ ಜೊತೆ ನಾವೀಗ ರೈಸಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ. ಅರಿಶಿಣದ ಪುಡಿ, ಉಪ್ಪು ಎರಡು ಹಾಕಿ ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗೋ ಥರ ಸ್ವಲ್ಪ ಒಂದು 2-3 ನಿಮಿಷ ಹುರ್ಕೊಳ್ಳೋಣ. ಹುರ್ಕೊಳ್ಳೋದು ಹೇಗೆ ಅಂದರೆ ಆ ಕಾಯಿಯಲ್ಲಿರೋ ನೀರಿನ ಅಂಶ ಎಲ್ಲ ಸ್ವಲ್ಪ ಇಂಗಬೇಕು. ಇಂಗಿದಾಗ ಅದು ನೀವು ರೈಸ್ ಹಾಕಿ ಮಿಕ್ಸ್ ಮಾಡಿದಾಗ ಅದು ಬೇಗ ಕೆಡಲ್ಲ. ಆವಾಗ ನಿಮಗೆ ಅದನ್ನೇ ಒಂದು 4-5 ಅವರ್ಸು 7 ಅವರ್ಸ್ ಇಟ್ಟರೂ ನಿಮಗೆ ಅದು ರೈಸ್ ಕೆಡ್ದಂಗಿರುತ್ತೆ. ಹಾಗಾಗಿ ಒಂದು 2-3 ನಿಮಿಷ ಎಣ್ಣೆಯಲ್ಲೇ ಹುರ್ಕೊಬೇಕು. ಕಾಯಿ ಆದಮೇಲೆ, ಕಾಯಿ ಕೊತ್ತಂಬರಿ ಹಾಕಿದ್ಮೇಲೆ ಹುರ್ಕೊಂಡು, ನನಗಿಲ್ಲಿ ಎಣ್ಣೆ ಸ್ವಲ್ಪ ಕಮ್ಮಿ ಅನಿಸೋದಕ್ಕೆ ಮತ್ತೆ ಹಾಕ್ಕೊಂಡಿದ್ದೀನಿ. ನೀವು ಹೇಗೆ ಹಾಕ್ಕೊಳ್ತೀರಾ ಹಾಕ್ಕೊಳ್ಳಿ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಾನು ಮೊದಲೇ ಬಿಸಿ ಅನ್ನನ ಸ್ವಲ್ಪ ಬಟ್ಲಿಗೆ ಹಾಕಿ ಆರಿಸಿಟ್ಕೊಂಡಿದ್ದೀನಿ. ಆ ಅನ್ನನ ಹಾಕಿ ಮೃದುವಾಗಿ, ತುಂಬ ಕಲಿಸ್ಬಾರ್ದು, ನಿಧಾನವಾಗಿ ಅನ್ನದ ಕಾಳು ಒಡಿಬಾರ್ದು, ಆ ಥರ ಮಿಕ್ಸ್ ಮಾಡಬೇಕು. ಉದುರುದ್ರಾಗೆ ಇರಬೇಕು ನಮಗೆ. ರೈಸ್ ಮಿಕ್ಸ್ ಮಾಡಿದ್ಮೇಲೂ ನೋಡಿ ಈ ಥರ ಬರುತ್ತೆ. ಹೀಗೆ ಚೆನ್ನಾಗಾಗಿದೆ ಅಲ್ವಾ? ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಪ್ಲೇಟಿಂಗ್ ಮಾಡಿದ್ದೀನಿ. ಇದು ಮಸಾಲೆ ವಡೆ ಜೊತೆ ಇಲ್ಲ ಚಟ್ನಿ ಜೊತೆ ಇಟ್ಕೊಂಡು ತಿಂತಾಯಿದ್ರೆ ತಿಂತಾನೇ ಇರೋಣ ಅನಿಸುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.